ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಪರ ಸುಮಲತಾ ಅಂಬರೀಶ್ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕ ತಮ್ಮ ಒಂದಾಗಿದ್ದಾರೆ, ಅದರ ಬಗ್ಗೆ ನಾವ್ಯಾಕೆ ಮಾತಾಡೋದು ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಒಂದ್ ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿಯೇ ಒಂದಾಗಿದ್ರೆ ಚೆನ್ನಾಗಿರೋದು, ಕಳೆದ ಎಲೆಕ್ಷನ್ ನಲ್ಲಿ ನಾನೇ ಗೆದ್ದೆ ಅಂತಿದ್ದಾರೆ, ಒಳ್ಳೆಯದು, ಅವರ ಚುನಾವಣೆ ಅವರದ್ದು, ನಮ್ಮ ಚುನಾವಣೆ ನಮ್ಮದು ಅಂತ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈಗ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇನ್ನು ಅವರ ಪರವಾಗಿ ಸುಮಲತಾ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕ ತಮ್ಮ ಒಂದಾಗಿದ್ದಾರೆ, ನಾವ್ಯಾಕೆ ಮಾತನಾಡೋದು ಅದರ ಬಗ್ಗೆ, ಕಳೆದ ಚುನಾವಣೆಯಲ್ಲಿಯೇ ಒಂದಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ವ್ಯಂಗ್ಯ ಮಾತುಗಳನ್ನಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಂಬಿ ಫ್ಯಾನ್ಸ್ ಎಚ್ಡಿಕೆ ಪರ ಕೆಲಸ ಮಾಡ್ತಾರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಬರೀಷ್ ಅಣ್ಣನ ಅಭಿಮಾನಿಗಳ ರಕ್ತ ದೇಹ ಕಾಂಗ್ರೆಸ್ದು, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಪರಾನೇ ಇದ್ದಾರೆ, ಅಂಬರೀಷ್ ಬದುಕಿರೋವರೆಗೂ ಕಾಂಗ್ರೆಸ್ನಲ್ಲಿಯೇ ಇದ್ರು, ಕಾಂಗ್ರೆಸ್ ಆಗಿಯೇ ಇದ್ರು ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನು ಸುಮಲತಾ ಅಂಬರೀಶ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಬಿಜೆಪಿಗೆ ಸೇರ್ಪಡೆಯಾಗಿ ಮಂಡ್ಯ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಪರ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಬಿ ಫ್ಯಾನ್ಸ್ ಎಚ್ಡಿಕೆ ಪರ ಕೆಲಸ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಅಂಬರೀಷ್ ಅಣ್ಣನ ಅಭಿಮಾನಿಗಳ ರಕ್ತ ದೇಹ ಕಾಂಗ್ರೆಸ್ದು, ಅಂಬರೀಷ್ ಅಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಪರ ಇದ್ದಾರೆ ಅಂತ ಗಣಿಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಕ ತಮ್ಮ ಅಲ್ವಾ ಮಾಡ್ತಾರೆ, ನಾವು ಯಾಕೆ ಅದ್ರ ಬಗ್ಗೆ ಮಾತಾಡೋದು? ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ, ಹೋದ ಚುನಾವಣೆಯಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು, ಈಗ ಒಂದಾಗಿದ್ದಾರೆ, ಮಾಡಲಿ. ಸುಮಲತಾ ಕೊಟ್ಟಿಲ್ಲ ಅಂತ ತಾನೇ ಹೇಳ್ತಾ ಇರೋದು, ನಾನೇ ಗೆದ್ದೆ ಅಂತ ಹೇಳ್ತಾ ಇದಾರಲ್ಲ. ಯಾಕೆ ಈಗ ಮುಗಿದ ಅಧ್ಯಾಯ, ಈಗ ತಮ್ಮನ ಪರ ಅಕ್ಕ ಇದ್ದಾರೆ, ಅವ್ರ ಚುನಾವಣೆ ಅವ್ರದ್ದು, ನಮ್ಮ ಚುನಾವಣೆ ನಮ್ಮದು. ಒಂದ್ ಕಡೆ ಏನ್ ಚರ್ಚೆ ಆಗ್ತಾ ಇದೆ ಅಂದ್ರೆ ಸರ್, ಅಂಬರೀಷ್ ಬೆಂಬಲಿಗರು ಅಥವಾ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅವರು ಒಟ್ಟು. ಗುಡ್ ಪಾಯಿಂಟ್. ಅಂಬರೀಷ್ ಅಣ್ಣನ ಅಭಿಮಾನಿಗಳು ರಕ್ತ ದೇಹ ಮನಸ್ಸು ಕಾಂಗ್ರೆಸ್. ಅಂಬರೀಷ್ ಅಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಪರ ಇದ್ದಾರೆ. ಯಾಕಂದ್ರೆ ಅಂಬರೀಷ್ ಅಣ್ಣ ಅವ್ರು ಬದುಕಿರೋವರೆಗೂ ಕಾಂಗ್ರೆಸ್ ಇರಾಗೇ ಇದ್ದಿದ್ದು. ಕಾಂಗ್ರೆಸ್ ಅಂಬರೀಷ್ ಅಣ್ಣ ಅವ್ರನ್ನ ಕೇಂದ್ರ ಮಂತ್ರಿ ಮಾಡ್ತು, ರಾಜ್ಯದಲ್ಲಿ ಮಂತ್ರಿ ಮಾಡ್ತು, ಅವ್ರನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿ MP ಮಾಡಿತ್ತು. ಅದರಿಂದ ಅವರ ಅಭಿಮಾನಿಗಳು ಮತ್ತೆ ತಮ್ಮ ಅಕ್ಕನ ಪರ ಕಳೆದ ಚುನಾವಣೆಯಲ್ಲಿ ಏನೇನು ಮಾತಾಡಿದ್ರು ಅನ್ನೋದು ದಾಯಾದಿ ಕಲಹ, ಕುಟುಂಬ ಏನೇನು ಮಾತಾಡಿದ್ರು ಅನ್ನೋದು ಏನು ಮರ್ತೋಗಿರ್ತಾರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು. ಏನು ಮಾತಾಡಿದ್ರು, ಎಷ್ಟು ಕಿರುಕುಳ ಕೊಟ್ಟರು. ಅದೇ ನನ್ನ ಮನೆಗೆ IT ED ಲಾಸ್ಟ್ ದಿನ 100 ಪೊಲೀಸರು ನನ್ನ ಮನೆ ಸುತ್ತಾ ಇದ್ರು. ನಿಮ್ಮಲ್ಲೂ ವಿಡಿಯೋ ಇದೆ. ಏನೇನೆಲ್ಲ ಕಾಟ ಕೊಟ್ಟಿದ್ದು ಮರ್ತೋಗ್ಬಿಡ್ತಾರ, ತಮ್ಮ ಏನೇನು ಕಾಟ ಕೊಟ್ಟರು ಅಕ್ಕನಿಗೆ ಅನ್ನೋದೆಲ್ಲ ಮರ್ತೋಗ್ಬಿಡ್ತಾರೆ. ಅಂದರೆ ಬ್ರೈನ್ ನಿಷ್ಕ್ರಿಯ ಆಗ್ತದೆ ಅಂತ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಅವರ ಬೆಂಬಲಿಗರು ಕಾಂಗ್ರೆಸ್ ಪರ ಇರ್ತಾರೆ. ಅಕ್ಕ ತಮ್ಮ ಅಲ್ವಾ ಮಾಡ್ತಾರೆ, ನಾವು ಯಾಕೆ ಅದ್ರ ಬಗ್ಗೆ ಮಾತಾಡೋದು? ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ, ಹೋದ ಚುನಾವಣೆಯಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು, ಈಗ ಒಂದಾಗಿದ್ದಾರೆ, ಮಾಡಲಿ. ಸುಮಲತಾ ಕೊಟ್ಟಿಲ್ಲ ಅಂತ ತಾನೇ ಹೇಳ್ತಾ ಇರೋದು, ನಾನೇ ಗೆದ್ದೆ ಅಂತ ಹೇಳ್ತಾ ಇದಾರಲ್ಲ. ಯಾಕೆ ಈಗ ಮುಗಿದ ಅಧ್ಯಾಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.